ಹೆವಿ ಬ್ಯಾಗು ಗೈಸ್. ಅಮ್ಮ ಎಷ್ಟು ಲಕ್ಷ ಗೊತ್ತಾ? ಕಮೆಂಟ್ ಮಾಡಿ. ಅದೇ ಹಾಯ್ ಹಾಯ್ ಬೋಲಾ ಅಂಕಲ್. ಹಾಯ್ ನೋಡಿ ಗೈಸ್, ಎಷ್ಟು ಕರಿಯಾ ಅಂತ ಹೇಳಿದ್ರಲ್ಲ, ಬೆಳ್ಳಗಾಗ್ಬಿಟ್ಟಿದ್ದಾನೆ ಇವಾಗ ಮಸ್ತನ್. ಔಟ್ಫಿಟ್ ನೋಡಿ ಗೈಸ್, ಔಟ್ಫಿಟ್ ನೋಡಿ. ಹಿಂದೆ ತಿರುಗು ಮಸ್ತನ್ ಸ್ವಲ್ಪ. ಲಕ್ಸ್ ಸೋಪ್, ಸೋನು ಸೋಪ್, ಕವನ ಸೋಪ್. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಯಾಕೆ ಎಲ್ಲರೂ ಉಪ್ಪಿಟ್ಟನ್ನ ಹೇಟ್ ಮಾಡ್ತಾರೆ ಗೊತ್ತಿಲ್ಲ. ನಂಗೆ ಎಷ್ಟು ಇಷ್ಟ ಗೊತ್ತು. ಅದರಲ್ಲೂ ಎಕ್ಸ್ಪೆನ್ಸಿವ್ ಮಜ್ಜಿಗೆ, ಬಟರ್ ಮಿಲ್ಕ್ 20 ರೂಪಾಯಿ ಸಿಗೋದು, ಇಲ್ಲಿ 250 ರೂಪಾಯಿ. ಸ್ಟಾರ್ಬಕ್ಸ್ ನನ್ನ ಫೇವ್ರೇಟ್ ಕಾಫಿ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಸೋನು. ಸೊ ಗೋವಾಗೆ ಹೋಗ್ತಾ ಇದ್ದೀನಿ, ಯಾವುದು ವ್ಲಾಗ್ಸ್ ಇಲ್ಲ, ಅದಕ್ಕೆ ವ್ಲಾಗ್ ಮಾಡ್ಕೊತಾ ಇದ್ದೀನಿ. ಸೊ ಇದು ನನ್ನ ಔಟ್ಫಿಟ್. ಇದು ಆಫ್ಲೈನಲ್ಲಿ ತೊಗೊಂಡಿದ್ದು ಹುಡಿ, ಇದು H&M ಅಲ್ಲಿ ತೊಗೊಂಡಿದ್ದು ಪ್ಯಾಂಟ್, ಲಿವೈಸ್ ಪ್ಯಾಂಟ್. ಇದು ಈ ಥರ ಔಟ್ಫಿಟ್. ನಮ್ಮಮ್ಮ ಕೀಬೋರ್ಡ್ ಮರ್ತ್ಕೊಂಡ್ಬಿಟ್ಟಿದ್ದೀನಿ. ನಮ್ಮಮ್ಮ ಕಾಲ್ ಮಾಡಿದ್ರು, ಅದಕ್ಕೆ ವೆಯ್ಟ್ ಮಾಡ್ತಾಯಿದ್ದೀನಿ ಲಿಫ್ಟ್ ಹತ್ರ ಕೀ ಇಸ್ಕೊಳ್ಳೋಣ ಅಂತ. ಏನಾದರೂ ನಾನು ಕಿತಾಪತಿ ಮಾಡ್ತಿರ್ತೀನಿ. ಭಯ ಆಗ್ತಿದೆ ಗೈಸ್. ಲಿಫ್ಟ್ ಮಾ ಬೇಗ ಬಾ, ಕ್ಯಾಬ್ ವೆಯ್ಟ್ ಮಾಡ್ತಾ ಇದ್ದಾರೆ. ದೇವ್ರೆ, ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಯಾರು ಬೇಗ ಬೇಗ ಸಬ್ಸ್ಕ್ರೈಬ್, ಲೈಕ್, ಶೇರ್, ಕಮೆಂಟ್ ಎಲ್ಲ ಮಾಡಿ. ಚಲೋ ಬಾಯ್, ಹುಷಾರ್. ಮಮ್ಮಿ ಕಿಯಾ ಪ್ರೈಸಿಗೆ ಫುಡ್ ಹಾಕು. ಕ್ಯಾಬ್ ವೆಯ್ಟ್ ಮಾಡ್ತಾ ಇದೆ ಗೈಸ್. ಯಾವಾಗಲೂ ನಂದು ಇದೇ ಬಾಳು, ಲೇಟಾಗಿ ರೆಡಿ ಆಗಿಬಿಡೋದು, ಮತ್ತು ಫ್ಲೈಟ್ ಮಿಸ್ ಆಗುತ್ತೆ ಅಂತ ಹೇಳೋದು. ಗೈಸ್, ನನಗೇನು ಅಂತ ಗೊತ್ತಿಲ್ಲ, ನಮ್ಮ ಬೆಂಗಳೂರು ಏರ್ಪೋರ್ಟ್ ಇದೆಯಲ್ಲ, ಒಂಥರ ಇಷ್ಟ ಗೈಸ್. ಹೋಗೋಕ್ಕೂ ಏರ್ಪೋರ್ಟ್ಗೆ ಹೋಗೋಕ್ಕೂ ಮುಂಚೆ ಇಲ್ಲಿರೋ ಗ್ರೀನರಿ, ಇಲ್ಲಿರೋ ನೇಚರ್, ಓ ಮೈ ಗಾಡ್, ಆ ಫ್ಲವರ್ಸು, ಕಲರ್ಸು ಸಖತ್ತಾಗಿತ್ತು. ಅದರಲ್ಲಂತೂ ಇವತ್ತಂತೂ ವೆದರ್ ಅಂತೂ ಸೈಕಾಗಿತ್ತು. ನನಗೆ ಎಷ್ಟು ಬೇಗ ಗೋವಾಗೆ ಹೋಗ್ಬಿಡ್ತೀನಿ ಅನಿಸಿದೆ. ಎಲ್ಲ ಕೇಳ್ತೀರಾ ವೈ ಆಲ್ವೇಸ್ ಗೋವಾ 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 ಅಂತ. ಯಾಕಂದರೆ ನನ್ನ ಡ್ರೀಮ್ ಅಂತ ಇಲ್ಲ, ನನ್ನ ಫೇವ್ರೆಟ್ ಅಂತಲೇ ಹೇಳ್ಬೋದು. ನನ್ನ ಫೇವ್ರೆಟ್ ಪ್ಲೇಸ್ ಗೋವಾ ಗೈಸ್. ಅದಕ್ಕೆ ನಾನು ಯಾವಾಗಲೂ ಹೋಗುವಂಥದ್ದು. ನಂಗೆ ಅಲ್ಲಿಗೆ ಹೋದರೆ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಗೈಸ್. ಇಲ್ಲಿ ನೋಡಿ ಗೈಸ್, ಸ್ಟಾರ್ಬಕ್ಸ್ ನನ್ನ ಫೇವ್ರೆಟ್ ಕಾಫಿ. ಮಸ್ತನ್ ನೋಡಿ ಗೈಸ್, ಎಷ್ಟು ಕರಿಯಾ ಅಂತ ಹೇಳಿದ್ರಲ್ಲ, ಬೆಳ್ಳಗಾಗ್ಬಿಟ್ಟಿದ್ದಾನೆ ಇವಾಗ ಮಸ್ತನ್. ಔಟ್ಫಿಟ್ ನೋಡಿ ಗೈಸ್, ಔಟ್ಫಿಟ್ ನೋಡಿ. ಹಿಂದೆ ತಿರುಗು ಮಸ್ತನ್ ಸ್ವಲ್ಪ. ನಾನು ಚೇಂಜ್ ಇಲ್ಲ, ನಾನು ಫಸ್ಟಿಂದ ಹಿಂಗೆ ಸೋನು. ನಿನ್ನ ಅಭಿಮಾನಿ ನನ್ನ ಜೊತೆ ಇದ್ದಾಗ ವಿಡಿಯೋ ಮಾಡಲ್ಲ. ಶ್ರೀಲಂಕಾಗೆ ಬಂದಾಗ, ನೇಪಾಳಗೆ ಬಂದಾಗ, ಗೋವಾಗೆ ಬಂದಾಗ ಹೀಗಿರಲಿಲ್ಲ. ಆಯ್ತಮ್ಮ, ನಿನ್ನ ಸವಾಸ ಮಾಡಿದ್ಮೇಲೆ ಚೇಂಜ್ ಆಗಿದ್ದೀನಿ. ಓಕೆನಾ? ಇದು ನನಗೆ ಬೇಕಾಗಿದ್ದು. ಚಾಲು ಗೈಸ್, ಕವನನ್ನು ತೋರಿಸಿಲ್ಲ ಅಲ್ವಾ, ಆಮೇಲೆ ತೋರಿಸ್ತೀನಿ. ಎಷ್ಟು ಜನ ಇದ್ದಾರೆ ಗೊತ್ತಾ ಗೈಸ್. ಅವ್ರು ಮಸ್ತನ್ ಮತ್ತು ಕವನ ಇಬ್ಬರೂ DJ ಹತ್ರ ಮಾಡ್ಕೊಂಬಿಟ್ಟಿದ್ರು, ನಾನು ಮಾಡ್ಕೊಂಡಿಲ್ಲ. ಸೊ ಎಷ್ಟು ಜನ ಇದ್ದಾರೆ ನೋಡಿ ಇಲ್ಲಿ. ಇಟ್ಸ್ ಓಕೆ. ಬ್ಯಾಗ್ ನೋಡಿ ಗೈಸ್, ನನಗೊಂದು ಡೌಟ್ ಇದೆ. ಏನು ಗೊತ್ತಾ, ಇವಾಗ ಬ್ಯಾಗೆಲ್ಲ ನೀಟಾಗಿ ಚೆಕ್ ಮಾಡಿಸ್ಬೇಕು. ನೆಕ್ಸ್ಟ್ ಹೇಳ್ತೀನಿ. ಓಕೆ ಗೈಸ್, ಎಂತ ಗೊತ್ತಾ, ಇವತ್ತು ನನಗೆ ಎಷ್ಟು ಸಲ ಫ್ಲೈಟಲ್ಲಿ ಓಡಾಡಿದ್ದೀನಿ ಲೆಕ್ಕನೇ ಇಲ್ಲ. ಟರ್ಮಿನಲ್ 1 ನಮ್ಮ ಕೆಂಪೇಗೌಡ ಇದು ಏರ್ಪೋರ್ಟಲ್ಲಿ ಫಸ್ಟ್ ಟೈಮ್ ನಾನು ಇಷ್ಟು ಕಮ್ಮಿ ಜನ ನೋಡ್ತಾ ಇರೋದು. ಇಷ್ಟು ಕಮ್ಮಿ ಜನ ನಾನು ನೋಡೇ ಇರಲಿಲ್ಲ. ಇವತ್ತೇ ಎಲ್ಲ ಖಾಲಿ 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 ಖಾಲಿ. ಎಷ್ಟು ಬೇಗ ಬೇಗ ಆಗೋಯ್ತು, ತುಂಬ ಬೇಗ ಆಯಿತು. ಎಲ್ಲ ಫುಲ್ಲೆಲ್ಲ ಬ್ಯಾಗೆಲ್ಲ ಕೊಟ್ಟು ಆರಾಮಾಗಿ ಹೋಗ್ತಾ ಇದ್ದೀನಿ. ಈ ಥರ ಇದ್ದರೆ ಚಂದ ಹಬ್ಬ. ಬೇಗ ಬೇಗ ಆಗಿಬಿಡ್ಬೇಕು.
ಅವಾಗ ಚೆನ್ನಾಗಿರುತ್ತೆ. ನೋಡಿ ಕವನಂಗೆ ಫುಲ್ ಸುಸ್ತಾಗ್ತಿದ್ಯಂತೆ, ವಾಮಿಟ್ ಬರೋ ಥರ ಆಗ್ತಿದ್ಯಂತೆ. ಏನು ಸಮಾಚಾರ? ಲೈಕ್ ಐ ಆಮ್ ಆನ್ ಡಯಟ್ ಗೈಸ್, ಅದಕ್ಕೆ ನಿನ್ನೆ ಎಲ್ಲ ಮೇಡಮ್ ಶಾಪಿಂಗು ಫುಲ್ಲು. ಒಬ್ಬ ದೇವ್ರೆ. ಅದೇ ಅನ್ಸುತ್ತೆ ದೃಷ್ಟಿ, ಅದಕ್ಕೆ ತಲೆ ಸುತ್ತ. ಮೇ ಬಿ ದೃಷ್ಟಿ ಆಗೋ ಕೆಲಸ ಯಾಕೆ ಮಾಡಬೇಕು? ಒಂದು ಬರ್ಗರಿಂದ ಜೀವನ ನಡೀತಿದೆ ಅವ್ರದ್ದು. 24 ಅವರ್ಸಲ್ಲಿ ಅಕ್ಕ ಗಿನ್ನಿಸ್ ರೆಕಾರ್ಡ್ ಮಾಡಿದ್ದಾರೆ. ಒಂದು ಬರ್ಗರ್ ತಿಂದು ಬದುಕಿದ್ದಾರೆ. ಸಣ್ಣ ಆಗಿದ್ದಾರೆ ನೋಡಿ, ಎಷ್ಟು ಡಯಟ್ ಮಾಡಿದ್ದಾರೆ. ಡಯಟ್ ಫುಡ್ ಅಲ್ಲ ಗೈಸ್, ನಾನು ಸ್ಟಾರ್ಟಿಂಗ್ ಬ್ಲಾಗಲ್ಲಿ ಅವಳನ್ನ ತೋರಿಸಿದ್ದೆ. ಬ್ರೆಡ್ನ ತೆಗೆದಿಟ್ಬಿಟ್ಟು ಬರೀ ಚಿಕನ್ ತಿಂದೆ, ಪ್ರೋಟೀನ್ ಬೇಕು. ಇದು 100% ಸುಳ್ಳು, ನಂಬೇಡಿ. ಬರೀ ಜಂಕ್ ಫುಡ್ ಅವಳು, ನಂತರ ಹೆಲ್ದಿ ಫುಡ್ ಅಲ್ಲ. ಐ ಆಮ್ ಪ್ರೂವಿಂಗ್ ದಟ್ ಜಂಕ್ ಫುಡ್ ತಿಂದು ಈ ಬಾಡಿ ಮೇಂಟೈನ್ ಮಾಡ್ಬೋದು ಅಂತ ಅಷ್ಟೇ. ಐ ನೋ ಯಾಕೆ ಅಂತ. ಕಾಲಿಂಗ ಇಲ್ಲ ಅಲ್ವಾ, ಇನ್ನೂ ಬೋರ್ಡಿಂಗ್ ಸ್ಟಾರ್ಟ್ ಆಗಿಲ್ಲ. ನಾನು ಬಂದಾಗ ಯಾರೂ ಇರಲಿಲ್ಲ, ಎಷ್ಟು ಜನ ಎಲ್ಲ ಆಗ್ಬಿಟ್ಟಿಲ್ಲ. ಓಡೋಗ್ಬಿಟ್ಟವ್ರೆ. ನಾವು ಎಲ್ಲ ಹೋದ್ರೂ ಜನಗಳು. ನಾನೊಂಥರ ಅದೃಷ್ಟ ಲಕ್ಷ್ಮಿ. ಜನನೇ ಇಲ್ಲ ಅಂದ ಇವಾಗ. ಜನನೇ ಇರಲಿಲ್ಲ ನಾನು ಬಂದಾಗ. ನಾನು ಬಂದಮೇಲೆ ಎಷ್ಟು ಜನ ನೋಡಿ. ಎಲ್ಲ ಊರು ಬಿಟ್ಟು ಹೋಗ್ತಾವೆ ನೀನು ಬಂದಿದ ತಕ್ಷಣ. ಅಟ್ಲೀಸ್ಟ್ ಅದಾದರೂ ಮಾಡ್ತಾರಲ್ಲ. ಗೈಸ್, ಯಾಕೋ ಬೇಜಾರಾಗ್ತಿದ್ಯಲ್ಲ, ರೀಸನ್ ಗೊತ್ತಾಗ್ತಿಲ್ಲ. ಏನಾದ್ರು ತಿಂತೀನಿ, ಸುಸ್ತಾಗ್ತಿದ್ಯಾ? ಏನು ಬೇಕು? ಆಲ್ರೆಡಿ ಸ್ಟಾರ್ಟ್ ಮಾಡಿದ್ವಲ್ಲ ಬೋರ್ಡಿಂಗು. ವೆಯ್ಟ್ ಮಾಡಿಸು ನಮಗೋಸ್ಕರ ಫ್ಲೈಟ್ನ. ಅಲ್ಲಿ ಫ್ಲೈಟಲ್ಲಿ ಕೊಡ್ಸಿ ನಾನು. ಹ್ಞೂ ಉಪ್ಮಾ ಕೊಡ್ಸಿ flight. Good that ನಮ್ಮಮ್ಮ ಮಾಡೋದಕ್ಕಿಂತ ಏನು ವರ್ಷದಾಗಿರಲ್ಲ ಫ್ಲೈಟ್. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಯಾಕೆ ಎಲ್ಲರೂ ಉಪ್ಪಿಟ್ಟನ್ನ ಹೇಟ್ ಮಾಡ್ತಾರೆ ಗೊತ್ತಿಲ್ಲ. ಉಪ್ಮಾ ನಂಗೆ ಎಷ್ಟು ಇಷ್ಟ ಗೊತ್ತು. ಅದರಲ್ಲೂ ತರಕಾರಿ ಹಾಕ್ಬಿಟ್ಟು ಉಪ್ಪಿಟ್ಟು ಮಾಡಿದ್ರೆ ಅಲ್ಲಿ ಮಸ್ತ್. ನಮ್ಮ ಸ್ಕೂಲಲ್ಲೆಲ್ಲ ಕೇಳು, ಅದೇ ಒಂದು ಡೈರಿ ಕೊಡ್ತಿದ್ರಲ್ಲ ಬರ್ತ್ಕೊಡಿ ಅಂತ. ಅವಾಗ ನಾನು ಫೇವ್ರೆಟ್ ಅಂತ ಹಾಕ್ಬಿಟ್ಟು ಫೇವ್ರೆಟ್ ಫುಡ್ ಅಂತ ಹಾಕ್ಬಿಟ್ಟು ಉಪ್ಪಿಟ್ಟು ಅಂತಲೇ ಹಾಕ್ತಿದ್ದೆ. ಕರುದ್ರಾ? ಯು ಹ್ಯಾವ್ ಟು ಗೋ. ಸೆಲ್ಫಿ ಮ್ಯಾಮ್ ನೋಡ್ತಾ ಯಾರು ಗೊತ್ತಾ ಇವರು? ಇವ್ರು ಯಾರು ಗೊತ್ತಾ? ಲಕ್ಷ್ಮೀ ಶೆಟ್ಟಿ. ಅಯ್ಯಯ್ಯೋ, ಲಕ್ಷ್ಮೀ ಕೃಷ್ಣ. ಸಾರಿ ಮೇಕಪ್ ಲಕ್ಷ್ಮೀ ಶೆಟ್ಟಿ ಮ್ಯಾಮ್. ಇದು ಏನಪ್ಪ ಅದು, ಮೇಕಪ್ ಆರ್ಟಿಸ್ಟ್ ಅವರು. ಇವರು ಮ್ಯಾಮ್ ಅಂತಾನೆ ಕರೆದೆ, ಬಟ್ ಇವರಿಗೆ ಇಟ್ಸ್ ಅ ವಿಡಿಯೋ. ನನ್ನ ಮ್ಯಾಮ್ ಅಂದರೆ ಇಷ್ಟ ಇಲ್ಲ. ಲಕ್ಸ್ ಅಂತ ಕರಿಬೇಕು. ಲಕ್ಸ್ ಸೋಪ್, ಸೋನು ಸೋಪ್, ಕವನ ಸೋಪ್, ಮಸ್ತಾನ್ ಸೋಪ್. ಓ ಹಿ ಈಸ್ ಆಕ್ಚುಲಿ ಕಟ್. ನೋ, ಸುಮ್ಮನೆ ಹೇಳೋದು. ಹಾಗೆ ಅಂದರೆ ಮಾಡು, ಇನ್ನ ಮಾಡು ವಿಡಿಯೋ ಅಂತ. ಓ, ನಿಮಗೆ ಗೊತ್ತಿಲ್ಲ ಅದರ ಅರ್ಥ. ಐ ಆಮ್ ನ್ಯೂ ಟು ದಿಸ್ ಪರ್ಸನ್, ಫಸ್ಟ್ ಟೈಮ್. ಗೈಸ್, ನೆಕ್ಸ್ಟ್ ನಾನು ಲಕ್ಷ್ಮೀ ಕೃಷ್ಣ ಅವ್ರ ಜೊತೆ ಕೊಲಾಬ್ ಮಾಡ್ತೀನಿ. ಶಿ ಈಸ್ ಅ ಫೇಮಸ್ ಫ್ಯಾಷನ್ ಡಿಸೈನರ್. ಹಾಕೊಂಡ್ರೆ ನನ್ನ ಬಟ್ಟೆ ಎಷ್ಟಕ್ಕೆ ಸೆಲ್ ಮಾಡ್ಕೊಡ್ತೀಯಾ ಹೇಳು? ನಾನು ನನಗೆ ಇನ್ಸ್ಟಾಗ್ರಾಮಲ್ಲಿ 1.1 ಮಿಲಿಯನ್ ಫಾಲೋವರ್ಸ್ ಇದ್ದಾರೆ. ಯೂಟ್ಯೂಬಲ್ಲಿ ಸೊ ಒಂದು ಕಾಸ್ಟ್ಯೂಮ್ ಹಾಕೊಂಡ್ರೆ ನನ್ಗೆ ಆ ಕಾಸ್ಟ್ಯೂಮ್ 1 ಮಿಲಿಯನ್ಗೆ ಸೆಲ್ ಆಗುತ್ತೆ. 100%. ಲೆಟ್ಸ್ ಗೋ. ಆ್ಯಂಡ್ ಯಾರ್ಯಾರು ಎಲ್ಲ ನನ್ನ ಫ್ಯಾನ್ಸ್ ಇದ್ದೀರಾ ಇವ್ರನ್ನ ಫಾಲೋ ಮಾಡಿ. ಸೋ ಸ್ವೀಟ್. ನೋಡಿ 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 ಚಿಲ್ಲಿಂಗ್ ಲೇಡಿ. ಲೇಡಿ ಚಿಲ್ಲಿ ಲೇಡಿ. ಚಿಲ್ಲಿ, ಗ್ರೀನ್ ಚಿಲ್ಲಿ, ಎಸ್, ರೆಡ್ ಚಿಲ್ಲಿ, ಎನಿ ಚಿಲ್ಲಿ. Oh my God. ಖಾರಂ ಖಾರಂ ಕಾರಂ, ಗುಂಟೂರು ಕಾರಂ. ಗುಂಟೂರು ಕಾರಂ. ಗುಂಟೂರು ಕಾರಂ so spicy. Oh my God. ಗೊಂಗೂರ್ ಪಚ್ಚಡಿ. I don't know that. Should try. No, I hate spicy. I hate get sweet. you all kind of spices and all kind of. You come home, I'll cook. Oh, seriously? Oh my God, I'm so happy. Seriously. ಚಲೋ ಒಂದ್ಸಲ ಹೋಗೋಣ. ಏನು ನನಗೋಸ್ಕರ ಏನು ಮಾಡ್ತಾರೆ ಅಂತ ನೋಡೋಣ. ಓಕೆ, ಉತ್ತರ ಕರ್ನಾಟಕ ಊಟ. ರೊಟ್ಟಿ. ಮೈ ಗಾಡ್, ಪಲ್ಯ. ತಿನ್ನೋಣ ಚೆನ್ನಾಗಿ ತಿನ್ನಕ್ಕೆ ಬಿಡೋಣ. ಏನು ಗೊತ್ತಾ, ಯಾವಾಗ ಬಂದ್ರೂ ನಾನು ಎಲ್ಲಿ ಸೀಟ್ ಹಿಡ್ಕೊತೀನಿ ಹೇಳಿ. ಈ ಸಲ ನಾನು ಯಾರನ್ನು ಕೇಳಿಲ್ಲ, ಏನೂ ಮಾಡಿಲ್ಲ, ಡೈರೆಕ್ಟ್.
ಪುಣ್ಯ ಮಾಡಿರಬೇಕು ವಿಂಡೋ ಪಕ್ಕ ಕೂತ್ಕೊಳ್ಳೋಕ್ಕೆ. ವೆದರ್ ನೋಡಿ ಎಷ್ಟು ಚೆಂದಾಗಿದೆ, ಒಂದು ಸಿಕ್ಕಾಪಟ್ಟೆ ಇಷ್ಟ ವೆದರ್. ಇವಾಗ ಫ್ಲೈಟ್ ಹೆಂಗೆ ಟೇಕ್ ಆಫ್ ಆಗುತ್ತೆ ಅಂತ ತೋರಿಸ್ಕೊಡ್ತೀನಿ ರೀ ನಿಮಗೆ. ನೋಡಿ 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 ಎಷ್ಟು ಬೇಗ ಹೋಗ್ತಾ ಇದೆ ನಮಗೋಸ್ಕರ. ಬೆಂಗಳೂರು ನೋಡಿ ಎಷ್ಟು ಕಾಣಿಸ್ತೈತೆ. ಇವಾಗ ಟೇಕ್ ಆಫ್ ಆಗಿದ್ದು ಆಗ ಮೈಸೂರು ಅಂತ. ಬೆಂಗಳೂರು ನಮ್ಮ ಬೆಂಗಳೂರು ನೋಡಿ ಗೈಸ್ ಎಷ್ಟು ಚೆಂದ ಉಂಟು. ಏನು ಕಾಣಿಸಲ್ಲ. ನನಗೆ ಅದ್ರ ಮೇಲೆ ಕುತ್ಕೊಬೇಕು ಅಂತ ಇಷ್ಟ. ವಿಂಗ್ಸ್ ಮೇಲೆ ಕುತ್ಕೊಂಡ್ರೆ ಏನು ಮಾಡ್ಬೋದು ನಾನು ಮಾಡೋಕ್ಕಿಂತ ಮುಂಚೆ ಅದು ಯಾರು ಟೈಟಾಗಿ ಕಟ್ಟರೆ ಇರ್ತೀನಿ ನಾನು. ಅದೆಷ್ಟು ಒಂದು ಸೆಕೆಂಡಿಗೆ ಒಂದು ಮಿನಿಟಿಗೆ 6 ಕಿಲೋಮೀಟರ್ ದೂರ ಹೋಗುತ್ತೆ ಅಲ್ಲ ಅದನ್ನೇ ಹೇಳ್ತಾರೆ ನೀನು ಆರು ಅಲ್ವಾ. ಅಟ್ಲೀಸ್ಟ್ ಅಲ್ಲಿ ಕೂತ್ಕೊಂಡು ಫೋಟೋನಾರ ತೆಗಿಸ್ಬೇಕು. ಹಿಂಗೆ ಕಾಣಿಸ್ತೈತೆ ನೋಡು ಕವನ. ಸೊ ಇವಾಗ ನಾವೇನು ತೊಗೊಂಡಿದ್ದೀವಿ ಗೊತ್ತಾ? ಬಿಸ್ಕೆಟ್ಸ್, ಬಟರ್ ಮಿಲ್ಕ್, ಎಕ್ಸ್ಪೆನ್ಸಿವ್ ಮಜ್ಜಿಗೆ, ಬಟರ್ ಮಿಲ್ಕ್ 20 ರೂಪಾಯಿ ಸಿಗೋದು, ಇಲ್ಲಿ 250 ರೂಪಾಯಿ. ಎಲ್ಲ ಕೊಡ್ಸಿರೋದು ಮಸ್ತ್. ನೋಡಿ ಸಲ ಕಮೆಂಟ್ ಆಗ್ತಾರೆ ಮಸ್ತ ಕಪ್ಪಗಿದ್ರು ಹೆಂಗೆ ಬೆಳಗಾದ್ರು ಅಂತ. ನಿಜ ಕರ್ರಗಿದ್ದೆ ನೀನು ಕಣೋ, ಕಪ್ಪು ಕಸ್ತೂರಿ. ಕಾಂಬಿನೇಷನ್ ಮಸ್ತಾಗಿದೆ ಅಲ್ವೇನೆ. ಕಣ್ಣು 2 ದಿನದಿಂದ ನಿದ್ದೆ ಮಾಡಲಿಲ್ಲ ಗೈಸ್. ಕವನ ಬ್ಯಾಗ್ ತಗೊಂಡಿದ್ದಾಳೆ ಇಲ್ಲಿ ನೋಡಿ. LV ಬ್ಯಾಗು ಗೈಸ್. ಅಮ್ಮ ಎಷ್ಟು ಲಕ್ಷ ಗೊತ್ತಾ? ಕಮೆಂಟ್ ಮಾಡಿ ಅದೆಷ್ಟು ಲಕ್ಷ ಇರ್ಬೋದು ಬ್ಯಾಗ್ ಅಂತ ಹೇಳಿ ಡಿಸೈನ್ ಎಲ್ಲ ನೋಡ್ಕೊಳ್ಳಿ, ಕಮೆಂಟ್ ಮಾಡಿ ಎಷ್ಟು ಲಕ್ಷ ಇರ್ಬೋದು ಆ ಬ್ಯಾಗ್ ಅಂತ. ಅದೇ ಅಷ್ಟು ಲಕ್ಷ ನನ್ನ ಹತ್ರ ಇದ್ದಿದ್ರೆ ಒಂದು 25 ಗ್ರಾಮಿಂದ 30 ಗ್ರಾಮ್ಗೆ ಗೋಲ್ಡ್ ತಗೊಂಡಿದ್ದೆ. ಎಕ್ಸ್ಪೆನ್ಸಿವ್ ಮೇಡಮ್. ಅಲ್ಲಿ ಪಕ್ಕದಲ್ಲಿ ಕೂತವ್ರಲ್ಲ ಅದ್ಯಾವುದೇ ವಯಸ್ಸು ಎಲ್ಲ ಎಕ್ಸ್ಪೆನ್ಸಿವ್. ನಾವೇ ಬಡವ್ರ ಮಕ್ಕಳನ್ನ ನಾವು ಬಡವ್ರ ಮಕ್ಕಳನ್ನ ಬೆಳೆಸಿ ಗೈಸ್. ನಾನು ಬಡವ್ರ ಮಕ್ಕಳನ್ನ ಬೆಳೆಸಿ ಇವ್ರು ಬ್ಯಾಗ್ ತಗೊಂಡಿರೋಳು ಬಡವ್ರಂತೆ. ನಾನು ಬಡವ್ರು, ನನ್ನ ಬೆಳೆಸಿ. ಸಬ್ಸ್ಕ್ರೈಬ್ ಜಾಸ್ತಿ ಮಾಡಿ. ಸೋನು ಹಾಕಿರೋ ಸನ್ಗ್ಲಾಸಸ್ ಎಷ್ಟು ಕಾಸ್ಟ್ಲಿ ಅಂದರೆ ಅದ್ರಲ್ಲಿ ನಾನು 25 ಗ್ರಾಮ್ ಗೋಲ್ಡ್ ಅಲ್ಲ 50 ಗ್ರಾಮ್ ಗೋಲ್ಡ್ ತೊಗೋಬೋದಿತ್ತು. ಕವನನ್ನೇ ಕೊಡ್ಸಿರೋದು, ಇವಳೇ ಕೊಡ್ಸಿರೋದ್ಲೆ ಗೈಸ್. ನಾನು ಇದು ಹಾಕ್ಕೊಂಡಿದ್ದೀನಲ್ಲ ಸ್ಪೆಕ್ಸ್. ಸುಳ್ಳ ನಿಜ. ಈ ಬಟರ್ ಮಿಲ್ಕ್ ಮೇಲೆ ಆಣೆಗೂ ನಾನು ಹಾಕ್ಕೊಂಡಿರೋ ಸನ್ಗ್ಲಾಸ್ ಇವಳೇ ಕೊಡ್ಸಿರೋದು. H&Mದು ಗೈಸ್ 1600 ರೂಪಾಯಿ. ನಾನು IT ರೈಟ್ ಮಾಡಿಬಿಟ್ರೆ ನಮ್ಮ ಮನೇಲಿ ಅವ್ರ ಮನೆಗೆ ಹೋದರೆ ಒಂದು 500 ಜೊತೆ ಬಟ್ಟೆ ಸಿಗ್ಬೋದು, ಒಂದು 50 ಬ್ಯಾಗ್ ಸಿಗ್ಬೋದು, 100 ವಾಚು, ಒಂದು 100 ವಾಚು, 150 ಸನ್ಗ್ಲಾಸಸ್, 150 ಸನ್ಗ್ಲಾಸಸ್ಸು, ಮತ್ತು ಇದು ಮೇಯ್ನು 3 ಸೆಟ್ ಮೇಕಪ್ಪು, ಸ್ಲಿಪ್ಪರ್ಸ್ ಒಂದು 20 ಜೊತೆ, ಇನ್ನೂ ಜಾಸ್ತಿ ವಾಚ್ ಒಂದು 10. ಇಷ್ಟು ಸಿಗುತ್ತೆ. ದುಡ್ಡೆಲ್ಲ ಏನೂ ಸಿಗಲ್ಲ, ನೀವೇ ಇಟ್ಬಿಟ್ಟು ಹೋಗ್ಬೇಕು. ದುಡ್ಡೆಲ್ಲ ಇಲ್ಲಿಗೆ ಹೋಗಿರುತ್ತಲ್ಲ. ದುಡ್ಡೆಲ್ಲ
ನಾನು ಹೇಳ್ತಾ ಇದ್ದೀನಿ ಸೇವ್ ಮಾಡು, ದುಡ್ಡು ಸೇವ್ ಮಾಡಿದ್ರೆ ದುಡ್ಡು ನಿನ್ನ ಸೇವ್ ಮಾಡುತ್ತೆ ಅಂತ. ಇವಳು ದುಡ್ಡನ್ನ ಖರ್ಚು ಮಾಡ್ತಿದ್ದಾಳೆ, ಅದಕ್ಕೆ ದುಡ್ಡು ಇವಳ ಹತ್ರ ಉಳಿತಾ ಇಲ್ಲ. ನಮ್ಮ ಮನಸ್ಸು ಒಳ್ಳೇದು ಮಾಡಿದ್ರೆ ದುಡ್ಡು ಯಾಕೆ? ಎಲ್ಲ ಯಾಕೆ ಏನಂತೀರಾ? ಡೈಲಾಗ್ ಹೊಡಿಯೋದು ಕಲ್ತ್ಬಿಡವಳೆ. ಮೂವಿಗೆ ಡೈಲಾಗ್ ಎಲ್ಲ ಹೇಳ್ಬೇಕಲ್ಲ, ಪ್ರಾಕ್ಟೀಸ್ ಮಾಡ್ತೀನಿ. ಎಷ್ಟು ಮೂವಿ ಮಾಡಿ 50 ಮೂವಿ ಮಾಡೋಳೆ, ಇದು 51ನೇದು. ನಾನೇ ಪ್ರೊಡ್ಯೂಸರು, ಇವ್ರು ಯಾರು? ಮ್ಯೂಸಿಕ್ ಡೈರೆಕ್ಟರ್. ಕಟ್ ಕಟ್. ಅಲ್ಲಿ ಕಾಣಿಸ್ತಿದೆಯಲ್ಲ ಬ್ಲೂ, ಏನದು? ಯಪ್ಪ ದೇವ್ರೆ, ಕಣ್ಣು ಬಿಡೋಕ್ಕಾಗ್ತಿಲ್ಲ, ಅಷ್ಟು ಬಿಸಿಲು. ತಿಂಡಿ ಕೋತಿ. ಡಯಟ್ ಇಲ್ಲಿ ಡಯಟ್ ಫುಡ್ ಇದು. ಪಕ್ಕದಲ್ಲ ಡಯಟ್ ಇಂಡಿಗೋ ಫ್ಲೈಟು ಎಷ್ಟು ಬೇಗ ಬಂತು ಇವತ್ತು ಅಂದರೆ 1 ಅವರಲ್ಲಿ ಬಂದ್ಬಿಡ್ತು. ಯಾವುದೂ ಅಂಶ ಇರಲಿಲ್ಲ, ಅದಕ್ಕೆ ಹಂಸ ಇತ್ತು, ಹಂಸೆಲ್ಲ ದಾಟ್ಕೊಂಡು ಬಂತು. ಗೈಸ್, ಗೋವಾ ಏರ್ಪೋರ್ಟಲ್ಲಿ 20 ನಿಮಿಷ ವೆಯ್ಟ್ ಮಾಡಿದ್ದೀವಿ. ಇನ್ನೂ ನಮ್ಮದು ಲಗೇಜ್ ಬಂದಿಲ್ಲ, ಬ್ಯಾಗೇಜ್. ಸುಳ್ಳು. ಎಷ್ಟು? 10 ನಿಮಿಷ. 10 ಅಲ್ಲ, 20 ನಿಮಿಷ ಇನ್ನೂ ಬಂದಿಲ್ಲ. ಏನು ಮಾಡೋದು ಅಂದರೆ ಬೇರೆಯವ್ರದ್ದು ಬಂದಿದೆ, ನಮ್ಮದು ಬಂದಿಲ್ಲ. ನಾವು ಲಾಸ್ಟ್ ಪುಣ್ಯವಂತರು ನಾವು ಇದು ನಿಂತ್ಕೊಳ್ಳಿ ಅಂತ ಈ ಮೇಡಮ್ ಅವ್ರಿಗೆ ಸಿಕ್ಕೈತೆ, ಇವರು ಹೋಗ್ತಾ ಇಲ್ಲ, ನಮ್ಮನ್ನ ಬಿಟ್ಟು ಹೋಗಲ್ವಂತೆ. ಲಕ್ಷ್ಮೀ ಬಾರಮ್ಮ ನನ್ನ ಬ್ಯಾಗು ನೀ ಸೋನು ಹತ್ರ ಬಾರ. ಅಯ್ಯೋ ಇದೇನು ಗೊತ್ತಾಗ ಹಿಡ್ಕೊಳ್ರಿ. ಬಾರ 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 ಬಾರ. ಕವನದು ಆನ್ ದ ವೇ. ಫೈನಲಿ ನನ್ನ ಅಮೆರಿಕನ್ ಟೂರಿಸ್ಟರ್ ಬ್ಯಾಗ್ ಬಂತು ಗೈಸ್. ಇವತ್ತಿನ ಫುಲ್ ಔಟ್ಫಿಟ್ ಈ ಥರ ಇದೆ. ಇದು ಪುಲ್ಲವರ್ ಬಂದುಬಿಟ್ಟು ನಾನು H&M ಅಲ್ಲಿ ತೊಗೊಂಡಿದ್ದು, ಪ್ಯಾಂಟ್ ಲಿವೈಸಲ್ಲಿ ತೊಗೊಂಡಿದ್ದು, ಶೂಸ್ ಪೂಮಾ. ಲಿಂಕ್ ಬೇಕಂದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಗೋವಾಗೆ ಬಂದಿರೋದು ನಾವೆಲ್ಲೋ ಚಿಕ್ಕಮಂಗ್ಳೂರ್ಗೋ ಎಲ್ಲೋ ಬಂದಿರೋ ಥರ ಫೀಲ್ ಆಗ್ತಿದೆ. ನೋಡಿ ಎಷ್ಟು ಚೆನ್ನಾಗಿದೆ. ಆ್ಯಕ್ಚುಲಿ ನಾನು ಚಿಕ್ಕಮಂಗ್ಳೂರ್ಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ವಿ ಆಯಿತಾ. ಬಟ್ ಗೋವಾಗೆ ಬಂದಮೇಲೆ ಅನಿಸ್ತೈತೆ ಇದೇ ಚಿಕ್ಕಮಂಗ್ಳೂರು ಥರ ಐತೆ, ಮತ್ತು ಯಾಕೆ ಚಿಕ್ಕಮಂಗ್ಳೂರು ಅಂತ. ಏನೋ ನೋಡಿ ಎಷ್ಟು ಚೆನ್ನಾಗಿದೆ. ಮುಂದೆ ಇನ್ನೂ ತೋರಿಸ್ತೀನಿ, ವೆಯ್ಟ್ ಮಾಡಿ ಗೈಸ್. ವೆಲ್ಕಮ್ ಮಾಡ್ತಾ ಅಲ್ವಾ? ಸೀರಿಯಸ್ಲಿ ಏರ್ಪೋರ್ಟ್ ಇಳಿದ ತಕ್ಷಣ ನಮ್ಮನ್ನ ಮಳೆ ತುಂಬಾ ಬ್ಯೂಟಿಫುಲ್ ಆಗಿ ವೆಲ್ಕಮ್ ಮಾಡಿ. ಲಕ್ಷ್ಮಿ ಕೃಷ್ಣ ಫ್ಯಾಷನ್ ಡಿಸೈನರ್. ಹಾಯ್ ಹಾಯ್ ಬೋಲೋ ಅಂಕಲ್. ಹಾಯ್. ನಂಗೆ ಇಷ್ಟ ಈ ಥರ ಗೊತ್ತಿಲ್ಲದವ್ರನ್ನ ಮಾತಾಡಿಸಿ ಪರಿಚಯ ಮಾಡ್ಕೊಳ್ಳೋದು ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಅಂಕಲ್ ಹಾಯ್ ಬೋಲೋ. ಬಾಯ್. ಹಾಯ್ ಹೇಳೋಕ್ಕಿಂತ ಮುಂಚೆನೇ ಮೂವ್ ಆಗ್ಬಿಟ್ಟೆ. ಬಟ್ ಏನು ತಗೊಳಕ್ ಬರ್ತಾ ಇದೆ ಗೊತ್ತಾ ಇಲ್ಲಿ. ಟೂ ಅವರ್ಸ್ ಟ್ರಾವೆಲ್ ಮಾಡಿ ಫೈನಲಿ ನಾವಿರೋ ಕಡೆ ಬಂದಿದ್ದೀವಿ, ರೂಮ್ ಕಡೆ. ಎಷ್ಟು ಚೆನ್ನಾಗಿದೆ ಗೊತ್ತಾ ಇದು. ನೋಡಿ ಇಲ್ಲಿ ನೋಡಿ ನನ್ನ ಬ್ಯಾಗ್, ಇನ್ನೊಂದು ಬ್ಯಾಗ್ ಇವ್ರದ್ದು, ಮತ್ತು ಯಾವುದೋ ಹುಡುಗ ಬಂದಿದ್ದಾನೆ ಅನ್ಕೊಂಬೇಡಿ.
ಹಂಗೆ ಅಂದ್ಕೊಳ್ಳೋದು ಎಲ್ಲರೂ. ಸೊ ಇಲ್ಲಿ ನೋಡಿ ಗಾಯ್ಸ್, ಸೊ ಕ್ಯೂಟ್. ಹೊರಗಡೆ ತೋರಿಸ್ತೀನಿ. ಡಬಲ್ ಟ್ರೀ ಬೈ ಅಂತ ಚೆನ್ನಾಗಿದೆ ಅಲ್ವಾ? ಗೈಸ್ ನಾನು ರೂಮ್ಗೆ ಹೋಗ್ತಾ ಇದ್ದೀನಿ, ಬನ್ನಿ. ಓಹೋ ಎಷ್ಟು ಚೆನ್ನಾಗಿದೆ ನೋಡಿ. ರೂಮ್ ನಂಬರ್ ಎಸ್, ದಿಸ್ ಇಸ್ ಮೈ ರೂಮ್ 209. ವೇಟ್, ಓಕೆ. ಇವಾಗಲೂ ಟಯರ್ಡ್ ಆಗಿಬಿಟ್ಟಿದ್ದೀನಪ್ಪ ನಾನು. ನೋಡಿ ಸ್ಪೆಕ್ಸ್ ತೆಗ್ದಿದ್ದೀನಿ ಇವಾಗ, ನೋಡಿ ಹೇಗೆ ಕಾಣಿಸ್ತಿದ್ದೀನಿ ಅಂತ. ಚಲೋ, ಓಕೆ ಬಾಯ್. ಇದೊಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಏನಾದರೂ ಇದ್ದರೆ ಇದಕ್ಕೆ ಆ್ಯಡ್ ಮಾಡ್ತೀನಿ. ಓಕೆ, ನನ್ನ ರೂಮ್ ಹೇಗಿದೆ ಅಂತ ನೆಕ್ಸ್ಟ್ ರೂಮ್ ಟೂರ್ ವ್ಲಾಗ್ ಮಾಡ್ತೀನಿ. ಓಕೆ ಬಾಯ್. ಫಸ್ಟ್ ನಾನು ಬ್ಯಾಗ್ ಇಟ್ಟು ಏನಾದರೂ ತಿಂದು ವಾಶ್ರೂಮ್ಗೆ ಹೋಗಿ ಡ್ರೆಸ್ ಚೇಂಜ್ ಮಾಡಿ